ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಇವತ್ತು ನಾನೊಂದು ನನ್ನ ಗ್ಯಾಡ್ಜೆಟ್ ಲಿಸ್ಟಲ್ಲಿ ಹೊಸ ಒಂದು ಸೇರ್ಪಡೆ ಮಾಡ್ತಾ ಇದ್ದೇನೆ. ಅಂದರೆ ಎಲ್ಲರೂ ಹೊಸ ಹೊಸ ಐಟಮ್ ಬೇಕು, ಹೊಸ ಹೊಸ ಇಕ್ವಿಪ್ಮೆಂಟ್ ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ನಾನು ಸ್ಟಾರ್ಟ್ ಮಾಡಬೇಕಂದ್ರೆ ಸಣ್ಣ ಒಂದು ಮೊಬೈಲ್ ಕ್ಯಾಮರಾದಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಇವಾಗ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾನೆ, ನಾವು ಹೊಸ ಹೊಸದಕ್ಕೆ ಅಪ್ಡೇಟ್ ಆಗಲೇಬೇಕಾಗತ್ತೆ. ಅಂಥದ್ರಲ್ಲಿ ನಾನು ಇವತ್ತೊಂದು ಎಲ್ಲರೂ ಹೊಸದಕ್ಕೆ ಹೋಗುವಾಗ ನಾನು ಸ್ವಲ್ಪ ಲೋ ಮಟ್ಟಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ Insta360 360 ಕ್ಯಾಮ್ರಾ ಅಂದರೆ X3 ತಗೊಂಡಿದ್ದೀನಿ. ಇವಾಗಂತೂ ಪ್ರೆಸೆಂಟಲ್ಲಿ X5 ಇರುವಂತಹ ಟೈಮ್ ಇದು. ಅಂದರೆ ಸುಮಾರು 7 ತಿಂಗಳ ಹಿಂದೆ Insta360 X5 ಮಾಡೆಲ್ ಲಾಂಚ್ ಆಗಿದೆ. ಬಟ್ ನಾನು ಯಾಕಾಗಿ X3 ಮಾಡೆಲ್ನ ಪರ್ಚೇಸ್ ಮಾಡಿದೆ ಅಂತ ಹೇಳೋದಕ್ಕೆಲ್ಲ ರೀಸನ್ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಇವತ್ತು ನನ್ನ ಕೈಲಿರುವಂತಹ ಈ ಒಂದು X3 ಮಾಡೆಲ್ನ ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಈ ಒಂದು ಕ್ಯಾಮರಾಕ್ಕೆ ನಾನು ಯಾವ ಇದರಲ್ಲಿ ನಾನು ಪರ್ಚೇಸ್ ಮಾಡಿದೆ, ಎಷ್ಟು ಪ್ರೈಸ್ ಕೊಟ್ಟೆ, ಯಾಕಾಗಿ ಇದನ್ನೇ ಪರ್ಚೇಸ್ ಮಾಡಿದೆ ಅಂತ ಹೇಳೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈಗ ನನ್ನ ಫ್ರಂಟಲ್ಲಿ 2 ಪ್ಯಾಕೆಟ್ ಇದೆ. ಅಂದರೆ ಒಂದು ವೈಟ್ ಪ್ಲಾಸ್ಟಿಕ್ ಕವರ್ ಇರುವಂತಹ ಒಂದು ಕವರ್ ಇದೆ, ಇನ್ನೊಂದು ಗ್ರೇ ಕಲರ್ ಇರುವಂತಹ ಒಂದು ಕವರ್ ಇದೆ. ಈ 2 ಕವರಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ನಾನು Insta360 ಕ್ಯಾಮರಾನ ಪರ್ಚೇಸ್ ಮಾಡಿರುವಂಥದ್ದು. 2 ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಇನ್ನೊಂದು ಇದು ಸ್ಟಿಕ್ಕನ್ನು ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿದೆ. ಬನ್ನಿ ನಾವು ಸ್ಟಾರ್ಟಿಂಗಲ್ಲಿ ಅನ್ಬಾಕ್ಸ್ ಮಾಡೋಣ, ಆ ನಂತರ ಇದರ ಡೀಟೇಲ್ ಹೇಳ್ತೀನಿ. ಈ ಒಂದು ಕವರ್ ಒಳಗಡೆ ಒಂದು ಕಾರ್ಟೂನ್ ಬಾಕ್ಸ್ ಇದೆ. ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ತೆಗಿತೀನಿ, ಆ ನಂತರ ನಾನು ಅದನ್ನು ಸ್ಟಿಕ್ಕನ್ನು ಓಪನ್ ಮಾಡ್ತೀನಿ. ಈ ಕಾರ್ಟೂನ್ ಬಾಕ್ಸನ್ನು ಓಪನ್ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಬರುತ್ತೆ ನೋಡಿ. ಇದರಲ್ಲಿ ಒಂದು ಬಿಲ್ ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಟೂನ್ ಬಾಕ್ಸನ್ನು ಸಿಂಪಲಾಗಿ ಹೇಳಬೇಕಾದ್ರೆ ಒಂದು Insta360 X3 ತುಂಬ ಡ್ರೀಮ್ ಇತ್ತು, ಒಂದು ಕ್ಯಾಮರಾ ತಗೋಬೇಕು, ಅದು 360 ಕ್ಯಾಮರಾನೇ ತಗೋಬೇಕು. ಬಟ್ ಈ ಹಿಂದೆ ನಾನು GoPro ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಆ್ಯಕ್ಷನ್ ಕ್ಯಾಮರಾ ತಗೊಳ್ಳೋಣ ಅಂತೇಳಿ. ಆನಂತರ ಬೇರೆ ಬೇರೆ ರಿವ್ಯೂಗಳನ್ನ ನೋಡಬೇಕಂದ್ರೆ, ಬೇರೆ ಬೇರೆ ವ್ಲಾಗರ್ಸ್ಗಳ ಯೂಸ್ ಮಾಡುವಂತಹ ಇಕ್ವಿಪ್ಮೆಂಟ್ಸ್ ನೋಡಬೇಕಂದ್ರೆ ನನಗೂ ಕೂಡ Insta360ನೇ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಬನ್ನಿ ಇದರ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದ ಮೇಲೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಇದು ಕೊಟ್ಟಿದ್ದಾರೆ, ಸ್ಕ್ಯಾನ್ ವಿತ್ ದಿ ಟ್ರಾನ್ಸ್ಪರೆನ್ಸಿ ಆ್ಯಪ್ ಅಂತ ಹೇಳುವಂಥದ್ದನ್ನು. ಇಲ್ಲಿ ಫ್ರಂಟಲ್ಲಿ ರಿಜಿಸ್ಟರ್ ಫಾರ್ ವ್ಯಾರಂಟಿ ಅಂತೇಳಿ ಒಂದು ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ, QR ಕೋಡನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇದನ್ನು ಕಟ್ ಮಾಡೋಣ. ಕಟಿಂಗ್ ಆಯಿತು. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು ಅಂತ ಹೇಳಿದ್ರೆ ಒಂದು ಕ್ಯಾಮರಾ. ಎಷ್ಟು ಸಣ್ಣದು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿದವರಂತೂ ತುಂಬಾ ಎಕ್ಸ್ಪರ್ಟ್ಗಳಿದ್ದಾರೆ. ಬಟ್ ನನ್ನ ಕೈಲಿರುವಂಥದ್ದು ಸಣ್ಣ ಕ್ಯಾಮರಾ ಮಾತ್ರ. ಒಂದೊಂದಾಗಿ ಡೀಟೇಲಾಗಿ ತೆಗಿತಾ ಹೋಗ್ತೀನಿ, ಏನೆಲ್ಲ ಇದೆ ಅಂತ ನೋಡೋಣ. ಇನ್ನೊಂದು ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ ಒಂದು ಕೇಬಲ್ ಕೊಟ್ಟಿದ್ದಾರೆ, ಮೇ ಬಿ USB to Type-C ಒಂದು ಕೇಬಲ್ ಇದೆ. ಇನ್ನೊಂದು ಪೌಚ್ ಕೊಟ್ಟಿದ್ದಾರೆ. ನಾನು ಪೌಚ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅದಕ್ಕಾಗಿ ಎಕ್ಸ್ಟ್ರಾ ಆರ್ಡ್ರ್ ಕೂಡ ಮಾಡಿದ್ದೆ. ಬಟ್ ಪೌಚ್ ಬಂದ ಕಾರಣ ಅದೊಂದು ಈಸಿ ಅಂತ ಅನಿಸ್ತು. ಒಂದು 200 ರೂಪಾಯಿ ಅದರಲ್ಲಿ ಉಳಿಯಿತು ಅಂತ ಅನ್ಕೋತೀನಿ. Insta360 ಒಂದು ಪೌಚ್ ಕೊಟ್ಟಿದ್ದಾರೆ. ಇನ್ನೊಂದು ಅದರದ್ದು ಯೂಸರ್ ಮ್ಯಾನ್ಯಲ್ಸು ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು. ಬಾಕ್ಸಲ್ಲಿ ಇಷ್ಟೇ ಬರೋದು. ಈ ಬಾಕ್ಸ್ನ ಬ್ಯಾಕ್ ಸೈಡ್ ನೋಡಬೇಕಂತ ಹೇಳಿದ್ರೆ ಇದರಲ್ಲಿ ಹಿಂದಿ ಬಾಕ್ಸ್, Insta360 X3, ಚಾರ್ಜ್ ಕೇಬಲ್, ಪ್ರೊಟೆಕ್ಟಿವ್ ಪೌಚ್, ಲೆನ್ಸ್ ಕ್ಲೋತ್ ಒಂದು ಕೊಟ್ಟಿದ್ದಾರೆ. ಲೆನ್ಸ್ ಕ್ಲೋತ್ ನನಗೆ ಹೌದು, ಒಂದು ಲೆನ್ಸ್ ಕ್ಲೋತ್ ಇದೆ, ಲೆನ್ಸ್ ಕ್ಲೀನ್ ಮಾಡುವಂಥದ್ದು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವ್ಯಾರಂಟಿ ಕಾರ್ಡ್. ಇಷ್ಟು ಐಟಮ್ ಇದರಲ್ಲಿದೆ ಈ ಬಾಕ್ಸಲ್ಲಿ. ಕ್ಯಾಮ್ರಾನ ನೋಡೋಣ. ಇನ್ನು ಈ ಬಾಕ್ಸ್ ಬಗ್ಗೆ ಹೇಳೋದಾದರೆ, ಬಾಕ್ಸಲ್ಲಿ 5.7K 360 ಕ್ಯಾಪ್ಚರ್ ಆಗುತ್ತೆ ಅಂತ ಹೇಳೋದು ಮೆನ್ಷನ್ ಮಾಡ್ಕೊಂಡಿದ್ದಾರೆ. 4K ಸಿಂಗಲ್ ಲೆನ್ಸ್ ಮೋಡಲ್ ಕೂಡ 4Kಯಲ್ಲಿ ತಗೊಳ್ಳೋಕ್ಕೆ ಆಪ್ಷನ್ ಇದೆ. HDR ವಿಡಿಯೋ, ಆ್ಯಕ್ಟಿವ್ HDR ವಿಡಿಯೋ ಕೂಡ ಮಾಡಲಿಕ್ಕೆ ಆಪ್ಷನ್ ಇದೆ ಇದರಲ್ಲಿ. ಇನ್ನು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಈ ಒಂದು 360 ಕ್ಯಾಮ್ರಾ ಇದೆ ಇದರಲ್ಲಿ. ಅಂದರೆ ಜಸ್ಟ್ ಅಂಗೈ ಅಗಲದಲ್ಲಿರುವಂತಹ ಒಂದು ಕ್ಯಾಮ್ರಾ, ಅಂಗೈ ಒಳಗಡೆ ಕ್ಲಿಯರಾಗಿ ಹ್ಯಾಂಡಿ ಆಗಿರುವಂತಹ ಒಂದು ಕ್ಯಾಮ್ರಾ ಇದು. ಇನ್ನು ವಾಟರ್ ಪ್ರೂಫ್ ಟು 10 ಮೀಟರ್, ಅಂದರೆ 33 ಫೀಟ್ವರೆಗೆ ವಾಟರ್ ಪ್ರೂಫ್ ಇದೆ. ಇನ್ನು ವಾಯ್ಸ್ ಕಂಟ್ರೋಲ್ 2.0 ಇದೆ. AI ಪವರ್ ಎಡಿಟಿಂಗ್ ಇದೆ. ಇನ್ನು ಕ್ಯಾಮರಾದ ವಿಚಾರಕ್ಕೆ ಬಂದರೆ ಇದರಲ್ಲಿ ಫ್ರಂಟಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ, 2 ಸೈಡಲ್ಲಿ 2 ಲೆನ್ಸ್ ಇದೆ.
ಇನ್ನು ಸೈಡಲ್ಲೇ ಒಂದು ಪವರ್ ಬಟನ್ ಇದೆ, ಒಂದು ಮೆನು ಬಟನ್ ಇದೆ, ಇನ್ನು ಬ್ಯಾಟ್ರಿ ಇದೆ. ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಬ್ಯಾಟ್ರಿ ರಿಮೂವ್ ಮಾಡೋದು ಅಂತ ಹೇಳಿದ್ರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಬ್ಯಾಟ್ರಿ ರಿಮೂವ್ ಮಾಡೋಕ್ಕೆ ಆಪ್ಷನ್ ಇದೆ. SD ಕಾರ್ಡ್ ಇದರಲ್ಲಿ ಬರೋದಿಲ್ಲ, ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಅದಕ್ಕೆ ಕೂಡ 1-2 ಸಾವಿರ ರೂಪಾಯಿ ಇದೆ, ಬಟ್ ನಾವು ಸಪ್ರೇಟ್ ಪರ್ಚೇಸ್ ಮಾಡಲೇಬೇಕಾಗತ್ತೆ. ನಾನು ಆಲ್ರೆಡಿ ಇರುವಂತಹ SD ಕಾರ್ಡ್ನ ಯೂಸ್ ಮಾಡ್ತೀನಿ. ಇನ್ನು ಬ್ಯಾಟ್ರಿಯನ್ನು ನಾವು ಹಾಗೆಯೇ ಅದೇ ರೀತಿ ಇಷ್ಟು ಕ್ಲಿಕ್ ಮಾಡಿಕೊಂಡು ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ ಅದು. ಇನ್ನು ಇಲ್ಲಿ ಚಾರ್ಜಿಂಗ್ ಪಿನ್ ಇದೆ, ಅಂದರೆ C ಪಿನ್ ಚಾರ್ಜಿಂಗ್ ಇದು ಇನ್ಸರ್ಟ್ ಕೊಟ್ಟಿದ್ದಾರೆ. ಕ್ಯಾಮರಾವನ್ನು ನಾನು ಆನ್ ಮಾಡಿಕೊಂಡು ಸೆಟ್ ಮಾಡಿದ ಮೇಲೆ ನಾನು ಅದರಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ಯಾವ ರೀತಿಯಲ್ಲಿ ಇದನ್ನು ವೀಡಿಯೋ ಮಾಡೋಕ್ಕಾಗುತ್ತೆ. ಇದರಲ್ಲಿ ಒಂದು ಕ್ಲಿಪ್ ತೆಗೆದು ಇದಕ್ಕೆ ನಾನು ಇನ್ಸರ್ಟ್ ಮಾಡ್ತೀನಿ. ಜೊತೆಗೆ ಇದರದ್ದು ಸಪ್ರೇಟ್ ಒಂದು ವೀಡಿಯೋ ರಿವ್ಯೂ ಮಾಡ್ತೀನಿ, ಯಾಕಂದರೆ ಯಾವ ಆ್ಯಂಗಲಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ನಾನು ನಿಮಗೆ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತು ನಾನು ತರಿಸಿರುವಂತಹ ಒಂದು ಸ್ಟಿಕ್ಕನ್ನು ಓಪನ್ ಮಾಡ್ತೀನಿ. ಸ್ಟಿಕ್ ಓಪನ್ ಮಾಡಿಕೊಂಡು ಸ್ಟಿಕ್ಕಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡೋಣ. ಯಾಕಂದರೆ ಈ ಸ್ಟಿಕ್ ಮತ್ತು Insta360 ಸ್ಟಿಕ್ ಅಂದರೆ ಬೇರೆ ಬೇರೆ ಸ್ಟಿಕ್ ಬರುವಂಥದ್ದು. ನಾನು ಇದು ಅಡೋಫಿಸ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. 840 ರೂಪಾಯಿಗೆ ನನಗೆ ಈ ಒಂದು ಸ್ಟಿಕ್ ಬಂದಿದೆ. ಅದೇ ನಾವು Insta360 ಅವ್ರದ್ದು ಸ್ಟಿಕ್ ತೊಗೋಬೇಕು ಅಂತ ಹೇಳಿದ್ರೆ ನಮಗೆ ಕಡಿಮೆ ಅಂದ್ರೂ 2100 ರೂಪಾಯಿ ಇತ್ತು. ಈ ಅಡೋಫಿಸ್ ಬ್ರ್ಯಾಂಡ್ ಇದ್ದು ತುಂಬ ರಿವ್ಯೂ ನೋಡಿದೆ, ಬಟ್ ಸೇಮ್ ಇತ್ತು, ಎಲ್ಲನೂ ಸೇಮ್ ಲೆಂತಿ ಆಗಿತ್ತು, ಎಲ್ಲನೂ ಇತ್ತು. ಬಟ್ ನನಗೆ ಕೆಲವ್ರದ್ದು ಪಾಸಿಟಿವ್ ರಿವ್ಯೂ ಇತ್ತು, ಕೆಲವ್ರದ್ದು ನೆಗೆಟಿವ್ ರಿವ್ಯೂ ಇತ್ತು. ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳೋದನ್ನು. ಇದರ ಪ್ರೈಸ್ ಬಂದು 839 ರೂಪಾಯಿ ನನಗೆ ಇದು. ಅದೇ ನಾನು 2100 ರೂಪಾಯಿಗಿಂತ 839 ರೂಪಾಯಿ ಸಾಕು. ಆನಂತರ ನೋಡಿಕೊಂಡು ಬೇಕಾದರೆ 3 ಮೀಟರ್ ಇದು ತಗೊಳ್ಳೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದೆ. ಅದಕ್ಕಾಗಿ ಈ ಒಂದು ಸ್ಟಿಕ್ಕನ್ನು ಪರ್ಚೇಸ್ ಮಾಡಿದ್ದೀನಿ. ಇನ್ನು ಯಾಕಾಗಿ X3 ಮಾಡೆಲ್ನ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳುವಂತಹ ಗೊಂದಲ ಕೆಲವರಿಗಿರ್ಬೋದು, ಪ್ರಶ್ನೆ ಕೆಲವರಿಗಿರ್ಬೋದು. ನಾನು ಒಂದು Insta360 ಕ್ಯಾಮರಾ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸೆಕೆಂಡ್ಸಲ್ಲಿ ತುಂಬಾ ಚೆಕ್ ಮಾಡಿದೆ. ಮಾರ್ಕೆಟ್ ಪ್ಲೇಸ್ ಆಗಿರ್ಬೋದು, OLX ಆಗಿರ್ಬೋದು, ಬೇರೆ ಬೇರೆ ಆನ್ಲೈನ್ ಸೈಟ್ಗಳಲ್ಲಿ ನೋಡಿದೆ. ಏನೇ ಇದ್ದರೂ 25,000 28,000 ಸೆಕೆಂಡ್ಸ್ ಇದಕ್ಕೆ ಕ್ಯಾಮರಾಗೆ ಹೇಳ್ತಾ ಇದ್ರು. 1 ವರ್ಷ 2 ವರ್ಷ ಯೂಸ್ ಆಗಿರುವಂತಹ X3 ಮಾಡೆಲ್ಗಳು 28,000 30,000 ರೂಪಾಯಿ. ಆನ್ಲೈನಲ್ಲಿ ಸರ್ಚ್ ಮಾಡಬೇಕಂದ್ರೆ 25,990 ರೂಪಾಯಿಗೆ, ಅಂದರೆ 26,000 ರೂಪಾಯಿಗೆ ನಿಮಗೆ ಇವಾಗ ಆಫರ್ ಇತ್ತು. ಇದರ ಒರಿಜಿನಲ್ ಪ್ರೈಸ್ ಅಂತ ಹೇಳಿದ್ರೆ 36,000 ರೂಪಾಯಿ ಇದೆ. ಬಟ್ ಇವಾಗ ಕಳೆದ ಕೆಲವು ದಿನಗಳಿಂದ ಇದು ಕಡಿಮೆ ಆಗಿತ್ತು. ಯಾವಾಗ ಇನ್ನೂ ಹೈಕ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಬಟ್ ನನಗೆ ಈ ಪ್ರೈಸ್ ರೇಂಜಲ್ಲಿ ಇದು ವರ್ತ್ ಅಂತ ಅನ್ನಿಸ್ತು. ಇವಾಗ ನಾವು X5 ಮಾಡೆಲ್ ರನ್ನಿಂಗಲ್ಲಿದೆ, ಅಂದರೆ 7 ತಿಂಗಳ ಹಿಂದೆ ಲಾಂಚ್ ಆಗಿರುವಂಥದ್ದು X5. ಆ X5 ಮಾಡೆಲ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಡಿಮೆ ಅಂದರೂ ಅಮೆಝಾನಲ್ಲೆಲ್ಲ ನಮಗೆ 55,000 ರೂಪಾಯಿ ರೇಂಜಲ್ಲಿದೆ. ಅದೇ ನಾವು ಆಫ್ಟರ್ ಮಾರ್ಕೆಟ್ ಅಂದರೆ ಬೇರೆ ಬೇರೆ ಸೈಟ್ಗಳಲ್ಲಿ ತೊಗೊಳ್ಬೇಕಂದ್ರೆ 46,000 ರೂಪಾಯಿಂದ 48,000 ರೂಪಾಯಿಗೂ ಕೂಡ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಪರ್ಟಿಕ್ಯುಲರ್ ಮಾಡೆಲ್ ನಾವು ಇದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತೊಗೋಬೇಕಂದ್ರೆ ನಮಗೆ 55,000 ರೂಪಾಯಿವರೆಗೆ ಕೊಡಬೇಕಾಗತ್ತೆ. ಅದನ್ನು ಕಂಪೇರ್ ಮಾಡಿದರೆ 26,000 ಪ್ಲಸ್ 56,000 30,000 ವ್ಯತ್ಯಾಸ ಇದೆ. ಆ 30,000 ವ್ಯತ್ಯಾಸದಲ್ಲಿ ಇದು ವರ್ತ್ ಅಂತ ಅನಿಸ್ತು. ಅದಕ್ಕಾಗಿ ಈ ಒಂದು ಮಾಡೆಲ್ನ ಪರ್ಚೇಸ್ ಮಾಡಿದೆ. ಇನ್ನು ಇದರ ರಿವ್ಯೂವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅನ್ಬಾಕ್ಸ್ ಮಾಡಿದ್ದೀನಿ, Insta360 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೆಟ್ ಮಾಡಿದ ಮೇಲೆ ಆನಂತರ ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ Insta360 ಯೂಸ್ ಮಾಡ್ತಾ ಇದ್ದರೆ ಅದರ ಪವರ್ ಯಾವ ರೀತಿ ಇದೆ, ಅಂದರೆ ಯಾವ ರೀತಿ ಅದನ್ನು ಯೂಸ್ ಮಾಡೋಕ್ಕೆ ಆಪ್ಷನ್ ಇದೆ ನಿಮಗೆ, ಅದರಿಂದ ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ಕಿದೆಯಾ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ಬೇರೆ ಬೇರೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು, ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು, ದೈನಂದಿನ ವಿಚಾರಗಳ ಬಗ್ಗೆ ನಾವು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಎಲ್ಲ ವಿಚಾರಗಳು ನಿಮಗೆ ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.